ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನೀವೇನಾದರೂ KCT ಮುಗಿಸ್ಕೊಂಡು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಬ್ರಾಂಚ್ ಇಂಪಾರ್ಟೆಂಟಾ ಕಾಲೇಜ್ ಇಂಪಾರ್ಟೆಂಟಾ ಫುಲ್ ಡಿಸ್ಕಷನ್ ಮಾಡೋಣ. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಹಾಕಿ ಇದೇ ರೀತಿ ನಾನು ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಯಾವ್ದು ಇಂಪಾರ್ಟೆಂಟ್, ಕಾಲೇಜ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಬ್ರಾಂಚ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ. ಕಾಲೇಜಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್. ಫ್ರೆಂಡ್ಸ್, ಇನ್ಫ್ರಾಸ್ಟ್ರಕ್ಚರಲ್ಲಿ ಯಾವ್ದು ಬರುತ್ತೆ ಅಂದರೆ ಲ್ಯಾಬ್ ಫೆಸಿಲಿಟಿ ಆಗಿರ್ಬೋದು, ಲ್ಯಾಬ್ ಕಾಂಪೌಂಡ್ಸ್ ಆಗಿರ್ಬೋದು, ಮತ್ತು ಕ್ಯಾಂಪಸ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಆಮೇಲೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇವೆಲ್ಲ ಇಂಪಾರ್ಟ್ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಇದು ಅಂಡರ್ ಬರುತ್ತೆ, ಇವೆಲ್ಲ ಕರೆಕ್ಟ್ ಇರಬೇಕಾಗುತ್ತೆ. ಆಮೇಲೆ ಕೆಲವೊಂದು ಕಾಲೇಜಲ್ಲಿ ಏನು ಮಾಡಿರ್ತಾರೆ ಅಂದರೆ ಇನ್ನೂ ಲ್ಯಾಬ್ ಕಾಂಪೌಂಡ್ಸ್ ಎಲ್ಲ ಹಳೆಯವು ಇಟ್ಕೊಂಡಿರ್ತಾರೆ. ಓಕೆ, ಎಲ್ಲ ಕಾಲೇಜಲ್ಲ, ಕೆಲವೊಂದು ಕಾಲೇಜಲ್ಲಿ ಹಳೆಯವು ಇಟ್ಕೊಂಡಿರ್ತಾರೆ, ಪ್ಲಸ್ಸು ಹಳೆ ಕಂಪ್ಯೂಟರ್ ಇಟ್ಕೊಂಡಿರ್ತಾರೆ, ಕಾಂಪೌಂಡ್ಸ್ ಎಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇರ್ತಾಯಿರಲ್ಲ. ಅದಕ್ಕೋಸ್ಕರ ಇವು ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾಕಂದ್ರೆ ಮೇನ್ ನಿಮಗೆ ಲ್ಯಾಬ್ ಇವಾಗ, ಯಾಕಂದರೆ ಇಂಡಸ್ಟ್ರಿ ಲೆವೆಲ್ ಪ್ರಿಪೇರ್ ಆಗಬೇಕಾದ್ರೆ ನೀವು ಲ್ಯಾಬ್ ಪ್ರಾಕ್ಟಿಕಲೇ ಜಾಸ್ತಿ ಇಂಪಾರ್ಟೆಂಟ್ ಒತ್ತು ಕೊಡಬೇಕಾಗುತ್ತೆ ಥಿಯರಿಕ್ಕಿಂತನೂ. ಸೊ ಅದಕ್ಕೋಸ್ಕರ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಇದು. ಆಮೇಲೆ ಇದು ಕೆಲವೊಂದು ಕಾಲೇಜಲ್ಲಿ ಕರೆಕ್ಟ್ ಇರುತ್ತೆ, ಕೆಲವೊಂದು ಕಾಲೇಜಲ್ಲಿ ಕರೆಕ್ಟ್ ಇಲ್ಲ. ಆದರೆ ಆಲ್ಮೋಸ್ಟ್ ಒಂದು 60-70% ಕಾಲೇಜಲ್ಲಿ ಇವಾಗೆಲ್ಲ ಅಪ್ಡೇಟೆಡ್ ಇರುತ್ತೆ, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕರೆಕ್ಟ್ ಇರುತ್ತೆ. ಆದರೆ ಒಂದು 30% ಕಾಲೇಜಲ್ಲಿ ಇರಲ್ಲ. ಸೊ ಅದಕ್ಕೋಸ್ಕರ ಕಾಲೇಜಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಗುತ್ತೆ ಅಂದರೆ ಟೀಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈಗ ಎಲ್ಲ ಕಾಲೇಜಲ್ಲಿ ಟೀಚಿಂಗು ಏನಾಗ್ತಾ ಇದೆ ಅಂದರೆ ಟೈಮ್ ಇರಲ್ಲ. 3 ಮಂತಲ್ಲಿ ನಿಮಗೆಲ್ಲ ಪೋರ್ಷನ್ ಮುಗಿಸ್ಬೇಕು ಅವರು. ಅದರಲ್ಲಿ ಹಾಲಿಡೇಸ್ ಬರುತ್ತೆ, ಲ್ಯಾಬ್ಸ್ ಬರುತ್ತೆ, ಇಂಟರ್ನಲ್ಸ್ ಬರುತ್ತೆ, ಇದನ್ನೆಲ್ಲ ಕವರ್ ಮಾಡ್ಕೊಂಡು ಪೋರ್ಷನ್ ಮುಗಿಸ್ಬೇಕು ಅವ್ರು. 6 ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಕಾಲೇಜಲ್ಲಿ ಟೀಚಿಂಗು ಅದು ಡಿಪೆಂಡ್ ಅಪಾನ್ ಟೀಚರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದು ಕಾಲೇಜಲ್ಲಿ ಟೀಚಿಂಗು ಅಷ್ಟಕ್ಕಷ್ಟೇ ಇರುತ್ತೆ, ಕೆಲವೊಂದು ಕಾಲೇಜಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ಟೀಚಿಂಗು ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನೊಂದು ಕೆಲವೊಂದಲ್ಲಿ ಸ್ವಲ್ಪ ಓಕೆ ಆದರೆ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಕ್ಲಾಸಲ್ಲಿ ಕೂತ್ಕೊಳ್ಳಲ್ಲ. ಸೊ ಟೀಚಿಂಗು ಇನ್ನೊಂದು ಏನಂದರೆ ನಿಮ್ಗೆ ಅವ್ರು ಏನು ಹೇಳ್ತಾ ಇದ್ದಾರಲ್ಲ ಅದು ಇಂಡಸ್ಟ್ರಿಯಲ್ಲಿ ಹೇಳ್ತಾ ಇಲ್ಲ. ಸ್ವಲ್ಪ ಇವಾಗ ಏನೋ ಸ್ವಲ್ಪ ಅಪ್ಡೇಟ್ ಆಗಿದೆ, ಸಿಲೆಬಸ್ ಎಲ್ಲ ಅಪ್ಡೇಟ್ ಆಗಿದೆ, ಸ್ವಲ್ಪ ಇಂಡಸ್ಟ್ರಿ ಲೆವೆಲ್ ಹೇಳ್ತಾ ಇದ್ದಾರೆ ಇವಾಗ. ಅಂದರೆ ಹಳೆ ಸಿಲೆಬಸ್ ಎಲ್ಲ ಹೋಗಿದೆ, ಹೊಸ ಸಿಲೆಬಸ್ ಬಂದಿದೆ, ಸ್ವಲ್ಪ ಅಪ್ಡೇಟೆಡ್ ಬಿಟ್ಟಿದ್ದಾರೆ ಇವಾಗ. ಒಂದು ಸ್ವಲ್ಪ ಫ್ಯೂಚರ್ ಇರೋದು ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಸ್ವಲ್ಪ ಓಕೆ ಅದೇ ಟೀಚಿಂಗ್ ಹೇಳೋದಾದರೆ ಕೆಲವೊಂದು ಕಾಲೇಜಲ್ಲಿ ಓಕೆ, ಕೆಲವೊಂದು ಕಾಲೇಜಲ್ಲಿ ವೆರಿ ಬ್ಯಾಡ್, ಕೆಲವೊಂದು ಕಾಲೇಜಲ್ಲಿ ಓಕೆ. ಅದರಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಸೊ ಟೀಚಿಂಗ್ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸು ಕೆಲವೊಂದವರು ಇಂಟ್ರೆಸ್ಟ್ ತೋರಿಸ್ತಾರೆ, ಒಂದು 30-40% ಸ್ಟೂಡೆಂಟ್ಸು ಅಲ್ಲೇ ಕಾಲೇಜಲ್ಲಿ ಇಂಟ್ರೆಸ್ಟ್ ತೋರ್ಕೊಂಡು ಕಲಿತಾರೆ. ಇನ್ನೊಬ್ಬರು ಮೋಸ್ಟ್ ಆಫ್ ದಮ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಮನೆಯಲ್ಲೇ ಹಾರ್ಡ್ ವರ್ಕ್ ಮಾಡ್ತಾರೆ, ಓನಾಗಿ ಓದ್ಕೋತಾರೆ. ಸೊ ಇದು ರಿಯಾಲಿಟಿ. ಓಕೆ, ಸೊ ಟೀಚಿಂಗ್ ಬಗ್ಗೆ ನೀವು ಥಿಂಕ್ ಮಾಡೋದಾದರೆ ಕಾಲೇಜಲ್ಲಿ ಟೀಚಿಂಗ್ ಥಿಂಕ್ ಮಾಡುವ. ಆದರೆ ನಿಮ್ಗೆ ಗೊತ್ತಾಗಲ್ಲ ಯಾವ ರೀತಿ ಟೀಚಿಂಗ್ ಇದೆ ಅಂತ. ಓನ್ಲಿ ನೀವು ನಿಮ್ಮ ಸೀನಿಯರ್ ಕೇಳಬೇಕಾಗುತ್ತೆ. ಆಮೇಲೆ ಕೆಲವೊಂದು ಸಬ್ಜೆಕ್ಟ್ ಮೇಲೆ ಮ್ಯಾಟ್ರ್ ಆಗುತ್ತೆ ಟೀಚಿಂಗು. ಕೆಲವೊಂದು ಸಬ್ಜೆಕ್ಟ್ ಕರೆಕ್ಟ್ ಇರ್ತಾರೆ ಲೆಕ್ಚರ್ಸು, ಕೆಲವೊಂದು ಕಾಲೇಜಲ್ಲಿ ಕೆಲವೊಂದು ಸಬ್ಜೆಕ್ಟ್ಗೆ ಕರೆಕ್ಟ್ ಇರಲ್ಲ, ಅದೆಲ್ಲ ಲೆಕ್ಚರ್ಸ್ ಮೇಲೆ ಮ್ಯಾಟ್ರ್ ಆಗುತ್ತೆ. ಸೊ ಅದು ಪ್ರತಿ ಸಮಿಗೆ ಲೆಕ್ಚರ್ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅದು ಟೀಚಿಂಗ್ ಬಗ್ಗೆ ನೀವು ಅಷ್ಟಕ್ಕಷ್ಟೇ ಒಂದು ಕಾಲೇಜಲ್ಲಿ ನೋಡಬೇಕು. ಮೇನು ಇನ್ಫ್ರಾಸ್ಟ್ರಕ್ಚರು. ಓಕೆ, ನೆಕ್ಸ್ಟು ಪ್ಲೇಸ್ಮೆಂಟ್ ನೋಡೋದಾದರೆ ಫ್ರೆಂಡ್ಸ್, ಒಂದು ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕೆಲವೊಂದು ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಇರುತ್ತೆ, ಟೀಚಿಂಗ್ ಕರೆಕ್ಟ್ ಇರುತ್ತೆ, ಆದರೆ ಪ್ಲೇಸ್ಮೆಂಟ್ಸ್ ಇರಲ್ಲ. ಬಟ್ ಪ್ಲೇಸ್ಮೆಂಟ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈಗ ನೀವು ಫೈನಲ್ ಇಯರ್ ಒಳಗಡೆ ನಿಮ್ಮ ಜಾಬ್ ಸಿಕ್ಕರೆ ನೀವು ಕೂಲಾಗಿರ್ತೀರ. ಆಮೇಲೆ ಮುಗಿದ ತಕ್ಷಣ ಯಾವ ರೀತಿ ಜಾಬ್ ತೊಗೋಬೇಕು ನಿಮ್ಗೆ ಗೊತ್ತಿರಲ್ಲ. ಮತ್ತು ಮುಗಿದ ತಕ್ಷಣ ಕಷ್ಟ ಇದೆ, ಕಾಂಪಿಟೇಷನ್ ಲೆವೆಲು ಜಾಸ್ತಿ ಇದೆ. ಅದಕ್ಕೆ ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ ಕಡಿಮೆ ಕಂಪ್ನಿ ತರಿಸ್ತಾರೆ, ಕೆಲವೊಂದು ಕಾಲೇಜಲ್ಲಿ ಜಾಸ್ತಿ ತರಿಸ್ತಾರೆ. ಆದರೆ ಪ್ಲೇಸ್ಮೆಂಟ್ಸು ಡಿಪೆಂಡ್ ಅಪಾನ್ ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್, ಕೆಲವೊಂದು 10 ಕಾಲೇಜ್ ಕರೆಸ್ರೂ ಅಲ್ಲಿ ಪ್ಲೇಸ್ಮೆಂಟ್ಸು ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಇವೊಂದು ಜಾಸ್ತಿ ಕಂಪ್ನಿ ಕರೆಸ್ರೂ ಎಲ್ಲ ನಮಗೆ ಸಿಂಪ್ಲಿ ನಿಮಗೆ ಡೈರೆಕ್ಟಾಗಿ ಇಂಟರ್ವ್ಯೂ ತೊಗೊಂಡು ಎಲ್ಲ ತೊಗೊಳ್ಳಲ್ಲ ಜಾಬು. ನಿಮ್ಗೆ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟು, ನಿಮ್ಮ ಸ್ಕಿಲ್ ಇದ್ದರೆ ಮಾತ್ರ ತೊಗೋತಾರೆ, ಇಲ್ಲಾಂದರೆ ಹಾಗೆ ಸುಮ್ಮನೆ ಹೋಗ್ತಾರೆ ಅವರು ಅಷ್ಟೇ. ಆದರೆ ಸ್ಕಿಲ್ಡ್ ಪರ್ಸನ್ನೇ ಪಾಯಿಂಟ್ ಔಟ್ ಮಾಡ್ತಾರೆ ಕಂಪ್ನಿಯವರು. ಓಕೆ, ಈಗ ಕೆಲವೊಂದು ಕಾಲೇಜಲ್ಲಿ ನಿಮಗೆ ಆಲ್ರೆಡಿ 100% ಪ್ಲೇಸ್ಮೆಂಟು, ಆಮೇಲೆ 80%, 90% ಅಂತ ಹೇಳಿರ್ತಾರಲ್ಲ ಫ್ರೆಂಡ್ಸ್, ಅದು ಎಕ್ಸಾಕ್ಟ್ ಆಗಿರಲ್ಲ. ಯಾಕಂದರೆ ಕೆಲವೊಂದು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ಹೈಯರ್ ಸ್ಟಡಿಗೆ ಹೋಗ್ತಿರ್ತಾರೆ, MTech ಹೋಗಿರ್ತಾರೆ. ಕೆಲವೊಂದು ಸ್ಟೂಡೆಂಟ್ಸ್ ಏನೀಗ ಹಳೆ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರು ಕೂಡ ಅಟೆಂಡ್ ಆಗಿರ್ತಾರೆ. ಸೊ ಈಗೇನು ನಿಮ್ಗೆ 90-100% ಪ್ಲೇಸ್ಮೆಂಟ್ ಅಲ್ಲ, ಅದೆಲ್ಲ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಎಕ್ಸಾಕ್ಟ್ ಅವರು. ಓಕೆ, ಜಸ್ಟ್ ಹಾಕಿರ್ತಾರೆ. ಆಮೇಲೆ ಪ್ಯಾಕೇಜ್ನೂ ಅದೇ ರೀತಿ ಹಾಕಿರ್ತಾರೆ. ಯಾವಂದರೆ ಪ್ಯಾಕೇಜು ಹೈಯೆಸ್ಟ್ ಪ್ಯಾಕೇಜ್ ಈ ಕಾಲೇಜಲ್ಲಿ ಇಷ್ಟು 20 ಲ್ಯಾಕ್ 30 ಲ್ಯಾಕ್ ಅಂದಿದ್ದ ಫ್ರೆಂಡ್ಸ್, ಅದು ಹೈಯೆಸ್ಟ್ ಪ್ಯಾಕೇಜು ಒಬ್ಬರು ಇರ್ತಾರೆ. ಸೊ ಮಿನಿಮಮ್ ಪ್ಯಾಕೇಜ್ ಏನಿರುತ್ತಲ್ಲ ಅದೇ ಜಾಸ್ತಿ ಜನ ಇರ್ತಾರೆ. ಓಕೆ, ಈ ಫಾರ್ ಎಕ್ಸಾಂಪಲ್ ಟಾಪ್ ಕಂಪ್ನೀಸ್ ಯಾವುದಂತ ಹೇಳೋದಾದ್ರೆ TCS, ಓಕೆ, ಆಮೇಲೆ ಅಸೆಂಚರು, ಇವೆಲ್ಲ ಜಾಸ್ತಿ ಜನ ತೊಗೋತಾರೆ. ಒಂದು ಕಾಲೇಜ್ 100-200 ಈ ರೀತಿ ತೊಗೋತಾರೆ. ಡಿಪೆಂಡ್ ಅಪಾನ್ ಕಾಲೇಜ್ ಮೇಲೆ ಡಿಪೆಂಡ್ ಇರುತ್ತೆ. ಅಲ್ಲಿ ಸ್ಕಿಲ್ ಏನು ಡೆವಲಪ್ ಇತ್ತಂದರೆ ಅಲ್ಲಿ ತೊಗೋತಿರ್ತಾರೆ. ಆಮೇಲೆ ಇನ್ನೊಂದು ಏನಾದ್ರು ರಿಯಾಲಿಟಿ ನಡೀತಾ ಇದೆ ಅಂದರೆ ಮೋಸ್ಟ್ ಆಫ್ ದೆಮ್ಮು ಇಂಜಿನಿಯರ್ಸ್ ಏನು ಮಾಡ್ತಾ ಇದ್ದಾರೆ, ಸ್ವಿಚ್ ಆಗ್ತಾ ಇದ್ದಾರೆ. ಓಕೆ, ಈಗ ಒಂದು ಟೆಕ್ನಿಕಲ್ ಟು ನಾನ್ ಟೆಕ್ನಿಕಲ್ ಶಿಫ್ಟ್ ಆಗೋದು, ಜಾಬ್ ಇಲ್ಲಾಗನೇ ನಾನ್ ಟೆಕ್ನಿಕಲ್ ಶಿಫ್ಟ್ ಆಗೋದು. ಓಕೆ, ನಾನ್ ಟೆಕ್ನಿಕಲ್ದವ್ರು ಕರೆಕ್ಟಾಗಿ ಕಲಿತು ಟೆಕ್ನಿಕಲ್ ಶಿಫ್ಟ್ ಆಗೋದು, ಈ ರೀತಿ ಎಲ್ಲ ನಡೀತಾ ಇದೆ ಇವಾಗ.
ಕರೆಂಟ್ಲಿ. ಓಕೆ, ಸೊ ಪ್ಲೇಸ್ಮೆಂಟ್ಸು ಒಂದು ಕಾಲೇಜಲ್ಲಿ ಇಂಪಾರ್ಟೆಂಟು ಆಗುತ್ತೆ, ಆದರೆ ಪ್ಲೇಸ್ಮೆಂಟ್ಸು ಡಿಪೆಂಡಿಂಗ್ ಆನ್ ಸ್ಟೂಡೆಂಟು. ಮತ್ತು ಈಗ ಎಲ್ಲರಿಗೂ ಟಾಪ್ ಕಾಲೇಜ್ ಸಿಗೋಕ್ಕಾಗಲ್ಲ, ಅದಂತೂ ನಿಮ್ಗೆ ಕರೆಕ್ಟ್ ಗೊತ್ತಿದೆ. ನಿಮ್ಗೆ ಆಲ್ರೆಡಿ ಟಾಪ್ ಕಾಲೇಜ್ ಎಲ್ಲರಿಗೂ ಸಿಗೋಕ್ಕಾಗಲ್ಲ. ಈಗ 10,000 ಒಳಗಡೆ ಬಂದವರಿಗೆ ಫಾರ್ ಎಕ್ಸಾಂಪಲ್ ಟಾಪ್ 10 ಕಾಲೇಜ್ ಅಂತ ಅಂದ್ಕೊಳ್ಳಿ. ಮಿಕ್ಕಿದವರು ದೇ ಹ್ಯಾವ್ ಟು ಥಿಂಕ್. ಓಕೆ, ಎಷ್ಟು ಕಾಲೇಜಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಅಪಾರ್ಚುನಿಟಿ, ಎಕ್ಸ್ಪ್ಲೋಜರು ಮತ್ತು ಸ್ಕಿಲ್ಲು, ಇದು ಇಂಪಾರ್ಟೆಂಟ್ ಆಗುತ್ತೆ. ಕಾಲೇಜಲ್ಲಿ ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ, ಟಾಪ್ ಕಾಲೇಜೆಲ್ಲ ಏನು ಮಾಡ್ತಾರೆ ಅಂದರೆ ವರ್ಕ್ಶಾಪ್ ಮಾಡೋದಾಗಿರ್ಬೋದು, ಆಮೇಲೆ ಇಂಡಸ್ಟ್ರಿನ ಕಾಲೇಜಲ್ಲಿ ಕರೆಸಿ ಆ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ವರ್ಕ್ ನಡೀತಾ ಇದೆ ಅದನ್ನು ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು, ಆಮೇಲೆ ಪ್ರಾಜೆಕ್ಟಿಗೆ ನಿಮ್ಮ ಹತ್ರ ಏನಾರ ಐಡಿಯಾ ಇತ್ತಂದರೆ ಅದಕ್ಕೆ ಸಪೋರ್ಟ್ ಮಾಡೋದು, ಅಂದರೆ ನಿಮ್ಮ ಪ್ರಾಜೆಕ್ಟ್ ಏನಾರ ಐಡಿಯಾ ಇತ್ತಂದರೆ ಪ್ರಾಜೆಕ್ಟ್ ಮಾಡೋಕ್ಕೆ ಕಾಂಪೊನೆಂಟ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡೋದು, ಈ ರೀತಿ ಎಲ್ಲ ಕೆಲವೊಂದು ಕಾಲೇಜೆಲ್ಲ ಮಾಡ್ತಾರೆ. ಮೇನು ಥಿಂಗ್ ಈಸ್ ನಿಮ್ಮ ಹತ್ರ ಸ್ಕಿಲ್ ಇತ್ತಂದರೆ ನಿಮಗೆ ಅದನ್ನ ಎಕ್ಸ್ಪ್ಲೋಸರ್ ಮಾಡ್ತಾರೆ ಕೆಲವೊಂದು ಕಾಲೇಜಲ್ಲಿ. ಈ ಒಂದು ಆಲ್ಮೋಸ್ಟ್ ಆಲ್ ಕಾಲೇಜೆಲ್ಲ ಹೆಲ್ಪ್ ಮಾಡ್ತಾರೆ. ಓಕೆ, ನಿಮ್ಮ ಹತ್ರ ಏನಾದರೂ ಐಡಿಯಾ ಇತ್ತಂದರೆ ತಿಳ್ಕೊಳ್ಳಿ, ನೀವು ಐಡಿಯಾ ಇದ್ದರೆ ನೀವು ಅದನ್ನ ನಿಮ್ಮ ಕಾಲೇಜಲ್ಲಿ ರೀಚ್ ಮಾಡಿಕೊಂಡು ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ನಾನು ಈ ರೀತಿ ಮಾಡ್ಬೇಕಂತ ಅಂದ್ಕೊಡ್ತೀನಿ, ಪ್ರಾಜೆಕ್ಟ್ ರಿಲೇಟೆಡು, ನಮ್ಮ ಸಾಫ್ಟ್ವೇರ್ ರಿಲೇಟೆಡು, ಹಾರ್ಡ್ವೇರ್ ರಿಲೇಟೆಡ್ ಅಂದರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇದೇನು ಮ್ಯಾಟ್ರ್ ಆಗಲ್ಲ, ಒಂದು ಕಾಲೇಜಲ್ಲಿ ಎಲ್ಲ ನಿಮ್ಮ ಹತ್ರ ಸ್ಕಿಲ್ ಇದ್ದರೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಆಮೇಲೆ ಇದು ವರ್ಕ್ಶಾಪು ಇವಾಗೆಲ್ಲ ಆಲ್ಮೋಸ್ಟ್ ಕಾಲೇಜಲ್ಲೆಲ್ಲ ವರ್ಕ್ಶಾಪು, ಆಮೇಲೆ ಈಗ ಇಂಟರ್ನ್ಶಿಪ್ ಎಲ್ಲ ಕರೆಸ್ತಾ ಇದ್ದಾರೆ ಕಂಪ್ನಿನ. ಓಕೆ, ಇಂಡಸ್ಟ್ರಿನ ಕಂಪ್ನಿ ಕರೆಸ್ತಾರೆ. ನಾರ್ಮಲ್ ಸ್ವಲ್ಪ ಲೋ ಕಾಲೇಜ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಕರೆಸಲ್ಲ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಕಾಲೇಜಲ್ಲಿ ಕರೆಸ್ತಾರೆ. ನೆಕ್ಸ್ಟು ಬ್ರ್ಯಾಂಚ್ ನೋಡಿದ್ರೆ ಫ್ರೆಂಡ್ಸ್, ಬ್ರ್ಯಾಂಚ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇವಾಗ ನೋಡಿ ಆಲ್ರೆಡಿ ನೀವು ಫಿಕ್ಸ್ ಆಗಿರ್ತಾರೆ, ಇದೇ ಬ್ರ್ಯಾಂಚ್ ಮಾಡಬೇಕು, ನಾನು ಇದೇ ಬ್ರ್ಯಾಂಚಲ್ಲಿ ನಾನು ಮುಂದೆ ಹೋಗಬೇಕು, ಅದಾದ ತಕ್ಷಣ ನಾನು MS ಮಾಡಬೇಕು, MTech ಮಾಡಬೇಕು ಅಂತ ಫಿಕ್ಸ್ ಆಗಿರ್ತೀರಾ. ಆದರೆ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ ಅಂದರೆ, ಕೆಲವೊಂದು ಸ್ಟೂಡೆಂಟ್ಸು ಏನು ಮಾಡ್ತಾರೆ ಅಂದರೆ, ಟಾಪ್ 10 ಕಾಲೇಜಲ್ಲಿ ಈಗ ಟಾಪ್ ಅವ್ರು ಬೇಕಾಗಿರೋ ಬ್ರಾಂಚ್ ಹಾಕೋದು, ಇನ್ ಕೇಸ್ ಸಿಗಲಿಲ್ಲ ಅಂದರೆ ಬೇರೆ ಬ್ರಾಂಚ್ಗೆ ಫಿಕ್ಸ್ ಆಗ್ತಾರೆ. ಓನ್ಲಿ ನೀವು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೋಡಿ, CS ಇದ್ದವರು ಇನ್ ಕೇಸ್ ಸಿಗಲಿಲ್ಲ, ಟಾಪ್ 10 ಕಾಲೇಜಲ್ಲಿ CS ಸಿಗಲಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ IISc ಹೋಗ್ಬೋದು, ಅದು ಓಕೆ. ಅದು ರಿಲೇಟೆಡ್ ಹೋದರೆ ಪರವಾಗಿಲ್ಲ. ಈ CS IISc ಆಲ್ಮೋಸ್ಟ್ ಸೇಮೇ. ಓಕೆ, ಸೊ ಪರವಾಗಿಲ್ಲ, ಅದು ರಿಲೇಟೆಡ್ ಹೋದರೆ. ಆದರೆ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, CS ಇಂದ ಅಲ್ಲಿ ಆ ಕಾಲೇಜ್ ಸಿಗಲಿಲ್ಲ ಅಂದರೆ ಮೆಕ್ ಹೋಗೋದು, ಎಲೆಕ್ಟ್ರಿಕಲ್ ಹೋಗೋದು, ಈ ರೀತಿ ಎಲ್ಲ ಮಾಡ್ತಾರೆ. ಫ್ರೆಂಡ್ಸ್, ನೀವು ಹೋಗಿ, ಆದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೋಗಿ, ಸಿಂಪ್ಲಿ ಹೋಗಬೇಡಿ. ಆಮೇಲೆ ನಿಮ್ಗೆ ಅಲ್ಲಿ ಹೋದ ತಕ್ಷಣ ಜಾಬ್ ಸಿಗುತ್ತೆ. ಟಾಪ್ ಕಾಲೇಜಲ್ಲಿ ನಾನು ಹೋದ ತಕ್ಷಣ ಯಾವ ಬ್ರಾಂಚ್ ಸಿಕ್ಕರು ಅಲ್ಲಿ ಜಾಬ್ ಸಿಗುತ್ತೆ ಅಂತ ಅಂದ್ಕೊಳ್ಳೋದು ಸುಳ್ಳು. ಅಲ್ಲಿ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅವರು ಕಂಪ್ನಿ ತರಿಸ್ತಾರೆ. ಅಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಜಾಬ್ ನೀವೇ ತೊಗೋಬೇಕು. ಸಿಂಪ್ಲಿ ನೀವು ಯಾರ್ಯಾರು ಜಾಯ್ನ್ ಆಗ್ತಾರೆ ಎಲ್ಲರಿಗೂ ಜಾಬ್ ಕೊಡಿಸಲ್ಲ ಅವರು. 100+ ಪ್ಲೇಸ್ಮೆಂಟು ಅದೆಲ್ಲ ಆಗಲ್ಲ. ಮೇನ್ ಥಿಂಗ್ ಇಸು ನೀವು ನಿಮ್ಮ ಹತ್ರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ, ಇಲ್ಲ ಅಂದರೆ ಜಾಯ್ನ್ ಹಾಕೋಬಿಡಿ. ನಿಮ್ಗೆ ಯಾವ ಬ್ರಾಂಚ್ ಅಂದ್ಕೊಂಡಿರ್ತಾರಲ್ಲ ಅದೇ ಬ್ರಾಂಚ್ನ ಪರವಾಗಿಲ್ಲ, ಮೀಡಿಯಮ್ ಕಾಲೇಜ್ ಆದರೂ ಪರವಾಗಿಲ್ಲ. ಸೊ ಅಲ್ಲಿ ನೀವು ಮೀಡಿಯಮ್ ಕಾಲೇಜ್ ಹೋಗಿ ಅಲ್ಲಿ ಕರೆಕ್ಟಾಗಿ ಓದ್ಬೋದಲ್ವ, ನೀವು ಕರೆಕ್ಟಾಗಿ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ನೀವೇ ಇವನು ಯಾವ ಬ್ರಾಂಚ್ ಮಾಡ್ಬೇಕಂತ ಅಂದ್ಕೊಂಡಿರಲ್ಲ, ಅದು ಇಂಟ್ರೆಸ್ಟ್ ಇರುತ್ತೆ, ನೀವು ಕರೆಕ್ಟಾಗಿ ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಈಸಿಲಿ ಜಾಬ್ ಸಿಗುತ್ತೆ. ಅಲ್ಲಿ ಮೀಡಿಯಮ್ ಕಾಲೇಜಲ್ಲಿ ಕಂಪೇರ್ ಟು ಟಾಪ್ ಕಾಲೇಜ್ ಸ್ವಲ್ಪ ಕಡಿಮೆ ಕಂಪ್ನೀಸ್ ಬರ್ತವೆ, ನೀವು ಜಾಯ್ನ್ ಆಗ್ಬೋದು. ಸೊ ಇದು ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ನೀವು ಆಲ್ರೆಡಿ ಫಿಕ್ಸ್ ಆಗಿದೆ ಅಂದರೆ, ನಾನು MTech ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಇದರಲ್ಲಿ ನೀವು ಈ ಪರ್ಟಿಕ್ಯುಲರ್ ಬ್ರಾಂಚಲ್ಲಿ ನಾನು MTech ಮಾಡ್ಕೊಂಬಂದರೆ ನೀವು ಅದೇ ಬ್ರಾಂಚಿಗೆ ಸ್ಟಿಕ್ ಆಗಬೇಕಾಗುತ್ತೆ. ಮತ್ತು ಆಮೇಲೆ ಚೇಂಜ್ ಆಗೋದು, ನೀವು ಆಮೇಲೆ ಇದು ಮಾಡೋಕ್ಕೆಲ್ಲ ಆಗಲ್ಲ. ಆಮೇಲೆ ನೀವು ಇನ್ ಕೇಸ್ ಗೌರ್ಮೆಂಟ್ ಜಾಬು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಇವಾಗಲೇ ಯಾವ ಬ್ರಾಂಚ್ ಮಾಡ್ಕೊಂಡಿರ್ತಾರೋ ಅದೇ ಬ್ರಾಂಚ್ ಕಂಟಿನ್ಯೂ ಮಾಡಿಕೊಂಡ್ರೆ ನೀವು ಅದೇ ಬ್ರಾಂಚಲ್ಲೇ ನಿಮಗೆ ಕೆಲವೊಂದು ಗೌರ್ಮೆಂಟ್ ಜಾಬ್ಸು ಕೆಲವೊಂದು ಬ್ರಾಂಚ್ಗೆ ಜಾಸ್ತಿ ಇರುತ್ತೆ, ಅಂದರೆ PSUಸು ಕಂಪ್ನೀಸು. ಸೊ ನೀವು ಇವಾಗಲೇ ಥಿಂಕ್ ಮಾಡಬೇಕಾಗತ್ತೆ. ಸೊ ನೀವು ಅವಾಗ ಹೋಗೋರಿದ್ರೆ ಇವಾಗಲೇ ಡಿಸೈಡ್ ಮಾಡ್ಕೊಳ್ಳಿ ನಾನು ಯಾವ ಬ್ರಾಂಚ್ ಮಾಡ್ಬೇಕಂತ. ಸೊ ಆಮೇಲೆ ನೀವು ಪರ್ಟಿಕ್ಯುಲರ್ ಯಾವ್ದು ತೊಗೊಂಡಿರ್ತಾರೋ ಅದರ ರಿಲೇಟೆಡ್ ಕಂಪ್ನೀಸ್ ಸ್ವಲ್ಪ ಕಡಿಮೆ ಇರ್ತವೆ. ಗೇಟ್ ಎಕ್ಸಾಮ್ ಬರೋದು ಏನು ನೀವು PSC ತೊಗೋತಿರಲ್ಲ ಅದಕ್ಕೆ. ಸೊ ಡಿಸೈಡ್ ಮಾಡ್ಕೊಳ್ಳಿ. ಮತ್ತು ನನ್ನ ಪ್ರಕಾರ ಈಗ ಬ್ರ್ಯಾಂಚು ಕಾಲೇಜು ಡಿಪೆಂಡ್ ಅಪ್ಪ ನಿಮ್ಮ ಮೇಲಿದೆ. ಸೊ ನಿಮ್ಮ ಹತ್ರ ಸ್ಕಿಲ್ ಇತ್ತಂದರೆ ನಿಮ್ಗೆ ಯಾವ ಕಾಲೇಜಲ್ಲಾದರೂ ಪರವಾಗಿಲ್ಲ, ನೀವು ಆರಾಮ್ಸೆ ಜಾಬ್ ತೆಗಿತೀರಾ. ನಿಮ್ಮ ಹತ್ರ ಸ್ಕಿಲ್ ಸ್ವಲ್ಪ ಕಡಿಮೆ ಇತ್ತು ನೀವು ಅಂದರೆ, ನೀವು ಟಾಪ್ ಕಾಲೇಜಲ್ಲಿ ಸ್ವಲ್ಪ ಅಪಾರ್ಚುನಿಟಿ ಜಾಸ್ತಿ ಕೊಡ್ತಾರೆ ಅಷ್ಟೇ. ಸೊ ಮೀಡಿಯಮ್ ಕಾಲೇಜಲ್ಲಿ ನಿಮ್ಮ ಹತ್ರ ಸ್ಕಿಲ್ ಇರ್ತಾರೆ, ಆರಾಮ್ಸೆ ನೀವು ಜಾಬ್ ತೊಗೋಬೋದು. ಮತ್ತು ಎಲ್ಲರಿಗೂ ಟಾಪ್ ಕಾಲೇಜ್ ಅಂತೂ ಸಿಗಲ್ಲ. ಈಗ ನೀವು ಟಾಪ್ 10 ಅಂತ ಇದ್ದೀರಾ, ಟಾಪ್ 10 ಕಾಲೇಜಲ್ಲಿ ಭಾಳಷ್ಟು ಎಷ್ಟು ನೀವು ಭಾಳ 10,000 ಒಳಗಡೆ ಬಂದರೆ ಟಾಪ್ ಕಾಲೇಜ್ ಸಿಗ್ಬೋದು. ರಿಮೈನಿಂಗ್ ಇದ್ದವರು ಹೋಗಲೇಬೇಕು ಮೀಡಿಯಮ್ ಕಾಲೇಜು, ಆಮೇಲೆ ಮೀಡಿಯಮ್ಗಿಂತ ಲೋ ಕಾಲೇಜ್ ಹೋಗಲೇಬೇಕು. ಆದರೆ ಹೋದವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಕರೆಕ್ಟಾಗಿ ನೀವು ರಿಗ್ರೆಟ್ ಮಾಡೋದು ಬೇಡ. ನಂಗೆ ಟಾಪ್ ಕಾಲೇಜ್ ಸಿಕ್ಕಿಲ್ಲ, ನನಗೆ ನಾರ್ಮಲ್ ಕಾಲೇಜ್ ಸಿಕ್ಕಿದೆ, ಇಲ್ಲಿ ಜಾಬ್ ಸಿಗುತ್ತಲ್ಲ, ನೀವು ಮೊದಲೇ ಅಂದ್ಕೊಂಡು ಹೋಗಬೇಡಿ. ಮೊದಲು ಥಿಂಕ್ ಮಾಡಿ, ನಾನು ಅಲ್ಲಿ ಎಲ್ಲಿ ಹೋದರೂ ನೀವು ಸ್ಕಿಲ್ ಡೆವಲಪ್ ಮಾಡಿದ್ರೆ ಕಂಪ್ನಿಯವ್ರಿಗೆ ಸ್ಕಿಲ್ಡ್ ಇಂಜಿನಿಯರ್ ಬೇಕು. ನೀವು ಸ್ಕಿಲ್ ಡೆವಲಪ್ ಮಾಡಿದ್ರೆ ಆರಾಮ್ಸೆ ನಿಮ್ಗೆ ಜಾಬ್ ಸಿಗುತ್ತೆ. ಓಕೆ, ಮತ್ತು ಇವಾಗ ಮತ್ತೆ ಬ್ರಾಂಚ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ನೋಡಿ ಕೆಲವೊಂದು ಬ್ರಾಂಚು ಸ್ವಲ್ಪ ನಿಮಗೆ ಪೋರ್ಷನ್ ನೋಡ್ಕೊಳ್ಳಿ. ಅಂದರೆ ಈಗ ಟಫ್ನೆಸ್ಸು, ಓಕೆ, CS IS ಅದಾದ ತಕ್ಷಣ EC ಎಲೆಕ್ಟ್ರಿಕಲ್ಲು ಮೆಕ್ಯಾನಿಕಲ್ ಇದ್ರದ್ದೆಲ್ಲ ಪೋರ್ಷನ್ ನೋಡ್ಕೊಳ್ಳಿ. ಯಾವ ಟಫ್ ಇದೆ, ಯಾವ್ದು ಈಜಿ ಇದೆ, ಇದನ್ನು ನೋಡ್ಕೊಂಡು ಇದು ಮ್ಯಾಟ್ರ್ ಆಗುತ್ತೆ. ನೀವು ಇದನ್ನ ಯೋಚನೆ ಮಾಡಿಕೊಂಡೆ ನೀವು ಬ್ರಾಂಚ್ ತೊಗೋಬೇಕು. ಓಕೆ, ಯಾಕಂದರೆ ಅದರಲ್ಲಿ ಟಫ್ ಇದೆ, ಅವೆಲ್ಲ ಸಬ್ಜೆಕ್ಟ್ ಪಾಸ್ ಆಗ್ತಾವಿಲ್ಲೋ, ಅದಾದ ತಕ್ಷಣ ಅದರಲ್ಲಿ ಪಾಸ್ ಆಗೋದ್ರಿಂದ ಸೈಡ್ ಇಟ್ಟು ಮತ್ತೆ ನಾನು ಸ್ಕಿಲ್ ಡೆವಲಪ್ ಮಾಡ್ಕೊತೀನಿ ಇಲ್ಲೋ ಅಂತ ಯೋಚನೆ ಮಾಡ್ಕೊಂಡು ಡಿಸೈಡ್ ಮಾಡಿ. ಓಕೆ, ಸಿಂಪ್ಲಿ ನೀವು ಟಫ್ ಇರೋದು ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನಿಮ್ಮ ಕಡೆ ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಡಿಸೈಡ್ ಮಾಡಿ, ಪರವಾಗಿಲ್ಲ, ಟೈಮ್ ಇದೆ, ಇನ್ನೂ ಟೈಮ್ ಇದೆ, ಆರಾಮ್ಸೆ ಥಿಂಕ್ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಏನು ಬ್ರಾಂಚ್ ತೊಗೋಬೇಕೋ ಅಥವಾ ಕಾಲೇಜ್ ತೊಗೋಬೇಕು, ಇದು ಮ್ಯಾಟ್ರ್ ಆಗುತ್ತೆ. ಓಕೆ, ಟಾಪ್ದವರು ನೀವು ಬ್ರಾಂಚ್ ತೊಗೋಬೇಕಂದ್ರೆ ನಿಮ್ಮ ಹತ್ರ ಸ್ಕಿಲ್ಲು ನಾನು ಮಾಡ್ಕೋತಾನಂದರೆ, ಸ್ಕಿಲ್ ನಾನು ಕರೆಕ್ಟಾಗಿ ಮಾಡ್ಕೋತಾನಂದರೆ ನೀವು ಆರಾಮ್ಸೆ ತೊಗೋಬೋದು ಬೇರೆ ಬ್ರಾಂಚು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಇಂಟ್ರೆಸ್ಟ್ ಇಲ್ಲದೇ ಬ್ರಾಂಚು ತೊಗೋಕೋಬೇಡಿ, ಆಮೇಲೆ ಸಫರ್ ಆಗ್ತೀರಾ.
ಓಕೆ ಆಲ್ರೆಡಿ ನಿಮ್ಗೆ ಸೀನಿಯರ್ಸ್ ಎಲ್ಲ ಕೇಳಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಆಮೇಲೆ 3rd ಸೆಮಿಸ್ಟರಲ್ಲಿ ಬ್ರ್ಯಾಂಚ್ ಚೇಂಜ್ ಮಾಡೋದಿರುತ್ತೆ, ಬಟ್ ಅದು ಎಲ್ಲರಿಗೂ ಇರಲ್ಲ. ಯಾರು ಟಾಪ್ ಇರ್ತಾರೆ, ಕೆಲವೊಂದು ವೇಕೆನ್ಸಿ ಇರಬೇಕು, ಆ ಪರ್ಟಿಕ್ಯುಲರ್ ಬ್ರಾಂಚಿಗೆ ನೀವು ಹೋಗ್ತಿರ್ತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು CS ಇಂದ IS ಅಂದ್ಕೊಳ್ಳಿ, ಇಲ್ಲ EC ಇಂದ CS ಅಂದ್ಕೊಳ್ಳಿ. ಆ CS ಅಲ್ಲಿ ಖಾಲಿ ಇರಬೇಕು, ಅಂಥವ್ರಿಗೆ ಮಾತ್ರ ಶಿಫ್ಟ್ ಮಾಡ್ತಾರೆ ಬ್ರ್ಯಾಂಚ್ ಚೇಂಜು. ಬಟ್ ಕಷ್ಟ ಇರುತ್ತೆ, ಅದು 1, 2, 3 ಜನ ಕಷ್ಟ ಇರುತ್ತೆ. ಅದು ಯಾರು ಟಾಪ್ ಇರ್ತಾರಲ್ಲೇ ಅವರೊಂದು ಇದನ್ನು ತೆಗಿತಾರೆ, ಮೆರಿಟ್ ತೆಗಿತಾರೆ, ಟಾಪ್ ಇರ್ತಾರೆ, ಅವ್ರಿಗಷ್ಟೇ ನೀವು ಬ್ರ್ಯಾಂಚ್ ಚೇಂಜ್ ಮಾಡ್ತಾರೆ. ಎಲ್ಲರಿಗೂ ಮಾಡೋಕ್ಕಾಗಲ್ಲ, ವೇಕೆನ್ಸಿ ಇದ್ರೆ ಮಾತ್ರ ಮಾಡ್ತಾರೆ. ಸೊ ಅದನ್ನು ನೀವು ತಲೆ ಕಟ್ಸ್ಕೊಬೇಡಿ. ಓಕೆ ಅದು ನೀವು ಕರೆಕ್ಟಾಗಿ CGP ಅಮೆಂಡ್ಮೆಂಟು ಮೇಂಟೈನ್ ಮಾಡಿಬಿಟ್ಟು ಟಾಪ್ ಇದ್ರೆ ಮಾತ್ರ ಎಕ್ಸ್ಚೇಂಜ್ ಮಾಡ್ತಾರೆ. ಓಕೆ ಸೊ ಇದೊಂದು ಫ್ರೆಂಡ್ಸ್ ನನ್ನ ಸಜೆಷನ್ ಅಂದರೆ, ನೀವು ಬ್ರಾಂಚ್ ಕಾಲೇಜ್ ಬಗ್ಗೆ ಥಿಂಕ್ ಮಾಡೋಕ್ಕಿಂತ ಮುಂಚೆ ನೀವು ಫಾರ್ ಎಕ್ಸಾಂಪಲ್ ನೀವು ಟಾಪ್ ಕಾಲೇಜಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅನ್ಕೊಳ್ಳಿ. ಆ ಕಾಲೇಜಲ್ಲಿ ನೀವು ಫಾರ್ ಎಕ್ಸಾಂಪಲ್ ಇವಾಗ CS ಸಿಗಲಿಲ್ಲ, ನಾನು EC ಮಾಡುವಾಗ ಅಂತ ಅನ್ಕೊಂಡಿದ್ದೀನಿ, ಟಾಪ್ ಕಾಲೇಜಲ್ಲಿ ಅನ್ಕೊಂಡಿದ್ರೆ ಆ EC ಬಗ್ಗೆ ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸು, ಟೀಚಿಂಗು ಎಲ್ಲ ಹೆಂಗಿದೆ ಅಂತ ತಿಳ್ಕೊಂಡು ಆಮೇಲೆ ಶಿಫ್ಟ್ ಆಗಿ, ಸಿಂಪ್ಲಿ ಶಿಫ್ಟ್ ಮಾಡಿ ಟಾಪ್ ಕಾಲೇಜಲ್ಲಿ ಕಂಟಿನ್ಯೂಸ್ ಆಗಿ. ಯಾಕಂದರೆ ಕೆಲವೊಂದು ಕಾಲೇಜಲ್ಲಿ CSಗೆ ವೇಕೆನ್ಸಿ ಜಾಸ್ತಿ ಇರುತ್ತೆ, ಅಂದರೆ ಪ್ಲೇಸ್ಮೆಂಟ್ ಜಾಸ್ತಿ ಇರುತ್ತೆ. ಕೆಲವೊಂದು ಕಾಲೇಜಲ್ಲಿ EC ಒತ್ತು ಕೊಡ್ತಾರೆ, ಹಾರ್ಡ್ವೇರ್ ಜಾಸ್ತಿ ಕೊಡ್ತಾರೆ, ಕೋರ್ ಕಂಪ್ನಿ ಜಾಸ್ತಿ ಕರೆಸ್ತಾರೆ. ಈ ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಎಲ್ಲ ಥಿಂಗ್ ಮಾಡ್ಕೊಂಡು ನಾನು ಹೇಳಿದ್ರೆ ನಿಮಗೆ ಟೀಚಿಂಗು, ಇನ್ಫ್ರಾಸ್ಟ್ರಕ್ಚರು ಅವೆಲ್ಲ ಯೋಚನೆ ಮಾಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ನೀವು ಯಾವುದೇ ಬ್ರಾಂಚ್ ಮಾಡೋದಾದ್ರು ಓಕೆ ಆ ಬ್ರಾಂಚಲ್ಲಿ ಫ್ಯೂಚರ್ ಇದೇನೋ ಇಲ್ಲೋ ಅಂತ ಥಿಂಕ್ ಮಾಡಿಕೊಂಡು, ಆ ಇನ್ ಕೇಸ್ ಟೈಮ್ ಇದೆ ನಿಮಗೆ ಇನ್ನೂ, ಆ ಕಾಲೇಜಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಅಲ್ಲಿ ಯಾರು ಸೀನಿಯರ್ ಇದೆ ಅವ್ರು ಕೇಳ್ಕೊಂಡು ಹಾಸ್ಟೆಲ್ ಬಗ್ಗೆ ಕೇಳ್ಕೊಳ್ಳಿ, ಆ ಪರ್ಟಿಕ್ಯುಲರ್ ಬ್ರಾಂಚ್ ಬಗ್ಗೆ ಕೇಳ್ಕೊಳ್ಳಿ, ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಬ್ರಾಂಚಾ ಕಾಲೇಜ್ ಅಂತ. ಓಕೆ ಸೊ ಇದು ಅಪ್ಡೇಟ್ ಆಗಿತ್ತು, ಇದು ಡಿಫ್ರೆನ್ಸ್ ಬಿಟ್ವೀನು. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್